ಸ್ನೇಹಿತರೆ, ಒಂದು ಕಲಾವಿದ ಅಂತ ಹೇಳಿದ್ರೆ, ಕಲಾವಿದ ಅಂತಲ್ಲ, ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಒಬ್ಬರು ಕ್ಯಾಮ್ರಾ ಮ್ಯಾನ್ ಆಗಿರ್ಬೋದು, ಯಾರೇ ಒಬ್ಬರು ಅವ್ರ ಕಲೆನ ತಗೊಂಡು ಬಂದು ನಿಮಗೆಲ್ಲ ತೋರಿಸ್ತಾರೆ ಅಂತ ಹೇಳಿದ್ರೆ, ಆ, ಮೊದಲ ಪಾತ್ರ ಅಂದರೆ ತುಂಬ ಮುಖ್ಯವಾದ ಒಂದು ಪಾತ್ರ ಬಂದು ಆ, ನಿರ್ಮಾಪಕರು ಅವ್ರಿಗೆ ಬೀಳುತ್ತೆ. ಸೊ ಎಡಕಲ್ಲು ಗುಡ್ಡದ ಮೇಲೆ ಪ್ರೊಡಕ್ಷನ್ ಅಂತ ಕರಿತೀವಿ, ಅದು ಬಂದು ಶ್ರೀಕಾಂತ್ ಅವರೇನೆ. ಅವ್ರ ಪ್ರೊಡಕ್ಷನಲ್ಲೇ ಬಂದಿರೋದು. ಮತ್ತು ಮ್ಯೂಸಿಕ್ ಸಂಗೀತ ಬಂದು ಎಂ ರಂಗರಾವ್ ಅವರು. ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಟೈಮ್ ಸಾಲಲ್ಲ, ಅವ್ರ ಬಗ್ಗೆನೂ ಮಾತಾಡ್ತೀನಿ ನಾನು. ಈ ಈ ಈ ಎಡಕಲ್ಲು ಗುಡ್ಡದ ಮೇಲೆ ಈ ಚಲನಚಿತ್ರಕ್ಕೆ ಎಂ ರಂಗರಾವ್ ಅವರ ಮ್ಯೂಸಿಕ್ ಇದೆ, ಸಂಗೀತ. ಮತ್ತು ಡಿ ಒ ಪಿ ಅಂತ ಇವಾಗ ಕರಿತೀವಿ, ಕ್ಯಾಮ್ರಾಮ್ಯಾನ್. ಅವರು ಹೆಸರು ಬಂದು ಎಸ್ ವಿ ಶ್ರೀಕಾಂತ್ ಅಂತ. ಅವರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಆ್ಯಸ್ ಎ ಕ್ಯಾಮ್ರಾಮ್ಯಾನ್. ತುಂಬ ಕಷ್ಟ ಇದೆ, ಯಾಕಂದರೆ ಇದೆಲ್ಲ ಮಲೆನಾಡು ನೇಚರ್ಲಿ. ಸೊ ಅವರು ತುಂಬ ಕಷ್ಟಪಟ್ಟಿರ್ತಾರೆ. ಇವಾಗಿನ ಥರ ಎಕ್ವಿಪ್ಮೆಂಟ್ಸು ನಿಮಗೆ ಗೊತ್ತು, ಆವಾಗ ಇರಲ್ಲ. ಇದು ಕಲರ್ ಮೂವಿನೇ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ. ಆದ್ರೂ ಆ ಥರ ಒಂದು ಇವಾಗಿರೋಂಥ ಒಂದು ಫೆಸಿಲಿಟೀಸು ಅವಾಗ ಖಂಡಿತವಾಗ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಪಾತ್ರಧಾರಿಗಳು ಅಂತ ನಾವು ತಗೊಳ್ಳೋದಾದರೆ, ಜಯಂತಿ ಅವರು ಮುಖ್ಯ ಪಾತ್ರ ತಗೊಂಡಿದ್ದಾರೆ. ಜಯಂತಿ ಅವ್ರ ಥರ ಯಾರಾದರೂ ಒಬ್ಬರು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯನಾ ಈ ಒಂದು ಪಾತ್ರಕ್ಕೆ? ಅದು ಹೇಗೆ ಪುಟ್ಟಣ್ಣ ಕಣಗಾಲ್ ಅವರು ಕರೆಕ್ಟಾಗಿ ಚೂಸ್ ಮಾಡಿದರು. ಎಷ್ಟು ಜನ ಇದ್ದರು ಅಲ್ವಾ, ಜಯಂತಿ ಅವ್ರನ್ನ ಹೆಂಗೆ ಚೂಸ್ ಮಾಡಿದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಬ್ಯೂಟಿ ಯಾರು ನನ್ನ ಪ್ರಕಾರ ಸಾಟಿ ಇಲ್ಲ. ಸೊ ಜಯಂತಿ ಅವರು ಮಾಧವಿಯಾಗಿ, ರಂಗ ಅವರು ಕ್ಯಾಪ್ಟನ್ ಕುಮಾರ್ ಆಗಿ, ಆಮೇಲೆ ಆರತಿಯವರು ದೇವಕಿಯಾಗಿ, ಶ್ರೀರಾಮ್ ಅವರು ನಂಜುಂಡ ಅವರ ಅಂಕಲ್ ಆಗಿ, ಶೇಖರ್ ಅವರು ನಂಜುಂಡನಾಗಿ ಪಾತ್ರವನ್ನು ವಹಿಸಿರ್ತಾರೆ. ಇದು ಮುಖ್ಯವಾದ ಪಾತ್ರಗಳು ಈ ಸಿನಿಮಾದಲ್ಲಿ. ಈಗ ಸಿನಿಮಾದ ಕಥೆಗೆ ಹೋಗೋಣ ನಾವು. ಏನಪ್ಪ ಇದು ಕಥೆ? ನಾನು ಮೊದಲು ಹೇಳ್ದಂಗೆ ವಿರಹ ಅಂತ ಸ್ಟಾರ್ಟ್ ಆಗತ್ತೆ ಸಾಂಗು. ಏನಿದು ಎತ್ಕೋತಾನೆ ವಿರಹ ಅಂತ ನೀವು ಅನ್ಕೊಬೋದು. ಅದರಲ್ಲೇ ಇದೆ ಕತೆ. ಒಂದು ಹೆಣ್ಣು ಬಗ್ಗೆ ನಾನು ಮಾತಾಡೋದಾದರೆ, ನಾನು ಹೆಣ್ಣೆ. ನಾನೇನಾದರೂ ತುಂಬ ಡೀಪಾಗಿ ಮಾತಾಡಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಬೇರೆ ಥರ ಅಲ್ಲ. ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ, ನನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಡೈರೆಕ್ಟ್ರು ಹೇಳಿರೋ ವಿಷಯನ ನಾನು ನಿಮಗೆ ಕಥೆಯಾಗಿ ಹೇಳ್ತಾ ಇದ್ದೀನಿ ಹೊರತು ಇದರಲ್ಲಿ ನನ್ನ ಊಹೆ ಪಾಹೆಗಳು ಯಾವುದೂ ಇಲ್ಲ. ಸೊ ಒಂದು ಹೆಣ್ಣು, ಅವಾಗೆಲ್ಲ ಸತಿ ಅಂತ ಒಂದು ಸಿಸ್ಟಮ್ ಇತ್ತು. ಸತಿ ಸಿಸ್ಟಮ್ ಏನಂತ ಹೇಳಿದ್ರೆ, ಗಂಡ ಮದುವೆ ಮಾಡ್ಕೊಂಡಂಥ ಗಂಡ ಸತ್ತೋದ್ರೆ ಇವಳನ್ನು ಆ ಬೆಂಕಿಯಲ್ಲೇ ಹಾಕ್ಬಿಡ್ತಾಯಿದ್ರು. ಸತ್ತೋಗ್ಬಿಡು ನನ್ನ ಮಗಂದು ಅಂತ. ನನ್ನ ಪ್ರಕಾರ ಅದೇ ಕರೆಕ್ಟ್ ಅನಿಸುತ್ತೆ ನನಗೆ ಎಷ್ಟೋ ಸಲ ನೋಡಿದಾಗ. ಬಿಕಾಸ್ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ನಾವು ಸಾಯಿಸಬೇಕಾಗತ್ತೆ. ಈ ಸೊಸೈಟಿ ಅವಾಗ, ಈಗ ಯಾರು ಯಾವುದಕ್ಕೂ ಕೇರ್ ಮಾಡಲ್ಲ ಬಿಡಿ. ಆವಾಗಿನ ಸೊಸೈಟಿನಲ್ಲಿ ಆ ಒಂದು ಭಾವನೆಗಳಿಗೆ, ಹೆಣ್ಣಿಗೆ ಏನು ಬೇಕು, ಅವಳಿಗೆ ಏನು ಅನ್ನಿಸ್ತಾ ಇದೆ, ಅವಳ ಒಂದು ದೇಹಕ್ಕೆ ಏನು ಬೇಕು ಅನ್ನೋದನ್ನು ಹೇಳಕ್ಕೆ ಹೋಯ್ತು ಅಂತಂದರೆ ಅವಳನ್ನು ಸಾಯಿಸ್ಬಿಡ್ತಾಯಿದ್ರು. ಅವಳು ಕೆಟ್ಟವಳು, ಅವಳು ಅಸಹ್ಯದವಳು, ಈ ಥರ ಮಾತಾಡೋ ಅಂಥ ಒಂದು ಟೈಮ್ಗಳದಲ್ಲ. ಆ ಟೈಮಲ್ಲಿ ಸತಿ ಸಿಸ್ಟಮ್ ವಾಸ್ ದ ಬೆಸ್ಟ್ ಸಿಸ್ಟಮ್. ಅವಳನ್ನ ಹಾಕಿ ಸುಟ್ಟುಬಿಡ್ತಾಯಿದ್ರು. ಬೇಡ ಹೋಗಿ ನನ್ನ ಮಗಂದು, ಅವನ ಜೊತೆ ನಿಂದು ಎಲ್ಲ ಆಸೆಗಳು ಎಲ್ಲ ಸುಟ್ಟೋಗ್ಬಿಡ್ಲಿ ಅಂತ. ಪಾಪ, ಒಂದು ಜೀವನ ತೆಗೆಯೋ ಅಧಿಕಾರ ಯಾರಿಗೂ ಇಲ್ಲ, ಅದನ್ನು ಯಾರೂ ಮಾಡಬಾರ್ದು ಅನ್ನೋ ಥರ ಯೋಚನೆ ಮಾಡೋದಾದರೆ ಅದು ಕೊಲೆ. ಆದರೆ ಆಸೆಗಳನ್ನೆಲ್ಲ ಕೊಲೆ ಮಾಡ್ಕೊಂಡು ಬದುಕೋ ಬದಲು ಸತ್ತೋಗ್ಬಿಡೋದೇ ಮೇಲು ಅನ್ನೋದು ಒಬ್ಬೊಬ್ರದ್ದು. ಅದರಲ್ಲಿ ನಾನು ಒಬ್ಬಳಿದ್ದೀನಿ. ಈ ಥರ ಯೋಚನೆ ಮಾಡಬೇಕಾದ್ರೆ ಆ ಒಂದು ಚಲನಚಿತ್ರದಲ್ಲಿ ರಂಗ ಅವರು ಒಂದು ಸೋಲ್ಜರ್ ಆಗಿರ್ತಾರೆ. ಅವರು ಯುದ್ಧದಲ್ಲಿ ಅವ್ರ ಕಾಲನ್ನ ಕಳ್ಕೊಂಬಿಟ್ಟಿರ್ತಾರೆ. ಸೊ ಅವರು ಮನೆಗೆ ಬರಬೇಕಾದ್ರೆ ಅವ್ರ ಕಾಲು ಇರೋದಿಲ್ಲ. ಬಟ್ ಇವಳು ಅದೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜಯಂತಿ ಅವರು ಅಂದರೆ ಮಾಧವಿಯವರು, ಅವ್ರು ಏನು ಮಾಡ್ತಾರೆ, ಅವ್ರನ್ನ ಸ್ವಾಗತಿಸ್ತಾರೆ. ಅಯ್ಯೋ ಹೆಂಗೋ ನೀನು ಬಂದ್ಬಿಟ್ಟಲ್ಲ, ಪರವಾಗಿಲ್ಲ, ನೀನೇನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ ನಿನ್ನ ಜೊತೆ, ಏನೂ ಇಲ್ಲ, ನಾವು ಸಂತೋಷವಾಗಿರೋಣ, ಕಾಲು ಹೋದ್ರೆ ಏನಂತ ಹೇಳ್ಬಿಟ್ಟು. ಸ್ವಲ್ಪ ದಿನ ಆದಮೇಲೆ ಅವರಿಬ್ಬರು ಸೇರೋ ಅಂಥ ಒಂದು ಸನ್ನಿವೇಶ ಬರುತ್ತೆ. ಇವರು ಅವ್ರ ಹತ್ರ ಬರ್ತಾರೆ, ಅವ್ರನ್ನ ತಬ್ಕೊತಾರೆ. ತಬ್ಕೊಂಡು ಅವ್ರನ್ನ ಮುತ್ಕೊಡೋಕ್ಕೆ ಹೋಗುವಾಗ
ಅವ್ರೇನು ಹೇಳ್ತಾರೆ, ನೀನು ಏನೋ ಭಾವನೆ ಬರ್ತಾ ಇದೆಯಾ, ಬಟ್ ನಾನೊಂದು ನಿಜ ನಿನಗೆ ಹೇಳಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಈ ಒಂದು ಯುದ್ಧದಲ್ಲಿ ನಾನು ನನ್ನ ಒಂದು ಗಂಡಸತ್ವವನ್ನು ಕಳ್ಕೊಂಬಿಟ್ಟಿದ್ದೀನಿ. ನಾನು ಇವಾಗ ಒಂದು ಅಂದರೆ ಸತ್ತ ಹೆಣ ಥರ ನಾನು, ಅಂದರೆ ಒಂದು ಆ ಥರ ಒಂದು ನಾನು ನಿನ್ಗೆ ಯಾವ ಸುಖನೂ ಕೊಡೋಕ್ಕಾಗಲ್ಲ, ನಾನು ಗಂಡಸೇ ಅಲ್ಲ ಅನ್ನೋ ಒಂದು ಭಾವನೆ ಅಲ್ಲೇ ನಾನಿದ್ದೀನಿ. ನಾನು ಏನು ಮಾಡಲಿ, ನಾನು ಏನು ನನಗೆ ಗೊತ್ತಾಗ್ತಿಲ್ಲ, ನಿನ್ಗೆ ಹೆಂಗೆ ಹೇಳಲಿ ಅಂತ. ಅವಳು ಹೇಳ್ತಾಳೆ, ಅಯ್ಯೋ ಇದು ಒಂದೇನಾ ಜೀವನದಲ್ಲಿ, ಒಂದು ಸೆಕ್ಷುವಲ್ ಅನ್ನೋದೇ ಒಂದೇನಾ, ಗಂಡ ಹೆಂಡತಿ ಮಧ್ಯೆ ಇರುತ್ತೆ, ನಾವು ಪ್ರೀತಿಯಿಂದನೂ ಇರ್ಬೋದು, ಅದೆಲ್ಲ ನನಗೇನು ಅವಶ್ಯಕತೆ ಇಲ್ಲ, ನೀವು ಜೀವಂತವಾಗಿ ಬಂದ್ರಲ್ಲ ಅದೇ ಸಾಕು ಬಿಡಿ ಅಂತ ಹೇಳ್ಬಿಟ್ಟು ಅವಳು ಪಾಪ ಅವ್ರನ್ನ ತಬ್ಕೊಂಡು ಜೋರಾಗಿ ಅಳ್ತಾರೆ. ಆವತ್ತಿನ ರಾತ್ರಿ ಕಳೀತು. ಮಾರನೇ ದಿನ ನೇಚರ್ಲಿ ಬರ್ತಾರೆ, ಎಲ್ಲ ನೋಡ್ತಾರೆ, ಚೆನ್ನಾಗಿರ್ತಾರೆ, ಇಬ್ಬರು ಚೆನ್ನಾಗಿರ್ತಾರೆ. ಡೈಲಿ ಈಚೆ ಬರ್ತಾರೆ ಅವರು, ಎಲ್ಲಾದರೂ ಹೋಗೋಣ ಹಂಗೆ ಹೋಗೋಣ, ಎಲ್ಲೂ ಆ ಥರ ಈ ಥರ ಎಲ್ಲ ಯಾವುದು ಹೋಟ್ಲಿಗೆಲ್ಲ ಹೋಗಲ್ಲ ಅವರು. ನೇಚರಲ್ಲಿ ಸುಮ್ಮನೆ ಅಲ್ಲಿ ನೋಡೋದು ಇಲ್ಲಿ ನೋಡೋದು. ವೈನಾಡು ನಿಮಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ಒಬ್ಬ ಯಂಗ್ ಮ್ಯಾನ್, ಒಬ್ಬ ಯುವ ಹುಡುಗ ಬುಲ್ಲೆಟಲ್ಲಿ ಏನೇನೋ ಮಾಡ್ತಿರ್ತಾನೆ, ವೀಲಿಂಗ್ ಮಾಡೋದು, ಸುತ್ತೋದು, ತುಂಬ ಸ್ಪೀಡ್ ಹೋಗೋದು, ಆ ಥರ ಎಲ್ಲ ಮಾಡ್ತಿರ್ತಾನೆ. ಇವರಿಬ್ಬರು ಯಾರಪ್ಪ ಇವನು ಈ ಥರ ಗಾಡಿ ಓಡಿಸ್ತಿದ್ದಾನೆ ಅಂತ ನೋಡಬೇಕಾದ್ರೆ ಸ್ಪೀಡಾಗಿ ಬಂದು ಇವ್ರ ಹತ್ರ ನಿಲ್ಲಿಸ್ತಾನೆ. ಅವಾಗ ಅವ್ರು ಕೇಳ್ತಾರೆ, ಏನಪ್ಪ ನಿಂದು ಬಿಸಿ ರಕ್ತ ಕುದೀತಾ ಇದೆಯಾ, ಏನು ಎತ್ತ ಅಂತ ಕೇಳುವಾಗ ಅವ್ನು ಹೇಳ್ತಾನೆ, ಇಲ್ಲ ನನಗೆ ಬುಲೆಟ್ ರೇಸ್ ಅಂದರೆ ತುಂಬ ಇಷ್ಟ, ನಾನು ಎಲ್ಲೂ ಬಿದ್ದೇ ಇಲ್ಲ, ನಾನು ಆ ಥರ ನಾನು ಡ್ರೈವರು. ಬಿಡಪ್ಪ ಸೂಪರು, ಏನಾಯ್ತು ಸರ್ ನಿಮ್ಮ ಕಾಲಿಗೆ, ಈ ಥರ ನಾನು ಯುದ್ಧದಲ್ಲಿ ಕಳ್ಕೊಂಬಿಟ್ಟೆ, ಇವ್ರು ನಮ್ಮ ಮಿಸ್ಸಸ್ಸು ಅಂದರೆ ನನ್ನ ಧರ್ಮಪತ್ನಿ. ಹೌದಾ ಅಂದರೆ ನೀವೆಲ್ಲಿರೋದು, ನಾವು ಇಲ್ಲೇ ಇರೋದು. ಸೊ ಅವರು ನೇಯ್ಬರ್ ಆಗ್ತಾರೆ. ಸರಿ ಬನ್ನಿ ಒಂದಿನ ಮನೆಗೆ ಅದು ಇದು ಅಂತ ಇವರು ಕರೀತಾರೆ, ಅವರು ಕರೀತಾರೆ. ಸೊ ಅವರೆಲ್ಲ ಹೋಗ್ಬಿಡ್ತಾರೆ. ಇದಾದಮೇಲೆ ಒಂದಿನ ಏನಾಗುತ್ತೆ, ಇವ್ರು ಕರೆದ್ರಲ್ಲ ಅಂತ ಅವ್ರು ಬರ್ತಾರೆ. ಒಂದಿನ ಇವ್ರ ಕಾರು ಕೆಟ್ಟೋಗಿರುತ್ತೆ, ಇವ್ರು ಅವ್ರ ಮನೆಗೆ ಹೋಗ್ತಾರೆ. ಸೊ ಅಂದರೆ ಅವಾಗವಾಗ ಭೇಟಿ ಆಗೋವಂಥ ಒಂದು ಸಮಯ ಸಂದರ್ಭಗಳು ಬರ್ತಾನೆ ಇರುತ್ತೆ. ಸೊ ಇವನು ಇವ್ರ ಮನೆಗೆ ಬರ್ತಾನೆ. ಒಂದಿನ ಬಂದು ಇವನು ಊಟ ಮಾಡ್ತಾನೆ. ಇವಳು ಯಾವ ಒಂದು ಕೆಟ್ಟ ಭಾವನೆಯಲ್ಲೂ ಆ ಹುಡುಗನ ನೋಡೋದಿಲ್ಲ. ಅವನು ಪಾಪ ಜಯಂತಿನ ಅಂದರೆ ಮಾಧವಿನ ಯಾವ ಕೆಟ್ಟ ಭಾವನೆಯಲ್ಲೂ ಆ ಹುಡುಗನೂ ನೋಡೋದಿಲ್ಲ. ಯಾರು, ನಂಜುಂಡ ಅನ್ನೋನು, ಚಂದ್ರಶೇಖರ್. ಸೊ ಇವರು ಪಾಪ ಊಟ ಮಾಡ್ತಾರೆ, ಇಸ್ಪೀಟ್ ಆಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಸರ್ ಇಲ್ಲಿ ಎಡಕಲ್ಲು ಗುಡ್ಡ ಇದೆ, ತುಂಬ ಚೆನ್ನಾಗಿದೆ, ಅಲ್ಲಿಯ ನೀರು ಪವಿತ್ರವಾದ ನೀರು, ಅಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಬಾಡಿನಲ್ಲಿ ಎಷ್ಟು ಸೋಂಬೇರಿತನ ಇದೆಯೋ ಎಲ್ಲ ಒಟ್ಟೋಗುತ್ತೆ ಸರ್, ನೀವು ಬನ್ನಿ ಸರ್, ಹೋಗೋಣ ನಾಳೆ ಅಂತ. ಏನ್ರಿ ಹೌದೇನ್ರಿ, ನನಗೆ ಗೊತ್ತಿಲ್ಲ ನೋಡಿ, ಬಾರೆ ಹೋಗೋಣ. ಸರಿ ಅವರು ಒಪ್ಕೊತಾರೆ, ಇವರು ಒಪ್ಕೊತಾರೆ. ಸರಿ ಇಬ್ಬರು ನಾಳೆಗೆ ಫಿಕ್ಸ್ ಆಗಿಬಿಡ್ತಾರೆ. ಇವನೋಗಿ ಅವರ ಅಂಕಲ್ನ ಕರಿತಾನೆ, ಶ್ರೀರಾಮ್ ಅವ್ರನ್ನ ಕರಿತಾನೆ. ಬಾ ಅಂಕಲ್ ಹೋಗೋಣ ಅಂದ್ಬಿಟ್ಟು. ಅವ್ರು ಹೇಳ್ತಾರೆ, ಹೋಗಪ್ಪ ನಾನು ಕುಡ್ಕೊಂಡಿಲ್ಲ, ಆರಾಮಾಗಿರ್ತೀನಿ, ನೀವು ಹೋಗ್ಬಿಟ್ಟು ಬನ್ರಪ್ಪ, ನೀವೆಲ್ಲ ಬಿಸಿರಾಗ್ತಾ ಅಂತ. ಸರಿ ಇವನು ಏನು ಇಷ್ಟು ಕರೆದ್ರೂ ಬರಲ್ಲ ಅಂತ ಪಾಪ ಒಬ್ಬನೇ ಬರ್ತಾನೆ ಇವ್ರ ಮನೆಗೆ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇವ್ರದ್ದು ಒಂದು ಸೈಟ್ದೇನೋ ಡಿಸ್ಪ್ಯೂಟಲ್ಲಿ ನಡೀತಿರುತ್ತೆ, ಅಲ್ಲಿಂದ ಲೆಟ್ರ್ ಬರುತ್ತೆ, ನೀವು ಬರಲೇಬೇಕು ಅಂತ. ಸರಿ ಇವ್ರು ಹೇಳ್ತಾರೆ ಅವರು ಹೆಂಡ್ತಿ ಮಾಧವಿಗೆ, ನೀನು ಪಾಪ ಅವ್ನಿಗೆ ಹೇಳ್ಬಿಡು, ಆ ಹುಡುಗನಿಗೆ ಬಂದಾಗ ಇವತ್ತು ಬರೋಕ್ಕಾಗಲ್ಲಪ್ಪ, ಇನ್ನೊಂದು ದಿನ ಪ್ಲ್ಯಾನ್ ಮಾಡ್ಕೊಳ್ಳೋಣ, ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಪಾಪ ಹುಡುಗನಿಗೆ ಹೇಳಿ ಕಳಿಸ್ಬಿಡು, ನಾನು ಇದು ಮುಖ್ಯ, ನಾನು ಹೋಗಲೇಬೇಕು. ಇವ್ರು ಹೇಳ್ತಾರೆ, ನಮ್ಮ ಅಪ್ಪನ್ನು ನೋಡ್ಕೊಂಬನ್ರಿ, ಹುಷಾರಿಲ್ಲ ನಮ್ಮ ತಂದೆಗೆ, ಇಲ್ಲ ಖಂಡಿತ ನೋಡ್ಕೊಂಬರ್ತೀನಿ ಅಂತ ಹೊರಡ್ತಾರೆ. ಸರಿ ಇವಳು ಆರಾಮಾಗಿರ್ತಾಳೆ ಮನೇಲಿ. ಅವನು ಬರ್ತಾನೆ. ಬಂದಾಗ ನಂಜುಂಡ ಬರ್ತಾನೆ. ಇವರು ನೋಡ್ಬಿಟ್ಟು, ಅಯ್ಯೋ ನಂಜುಂಡ ಅವರೇ, ಸಾರಿ, ನಮ್ಮ ಹಸ್ಬೆಂಡಿಗೇನು ಅರ್ಜೆಂಟ್ ಕೆಲಸ ಬಂತು, ಅವ್ರು ಹೋದರು, ಇವತ್ತು ಎಡಕಲ್ಲು ಹೋಗೋದು ಬೇಡ ಆ ಗುಡ್ಡಕ್ಕೆ, ನಾವು ಇನ್ನೊಂದು ದಿನ ಪ್ಲ್ಯಾನ್ ಮಾಡೋಣ ಅಂತ. ಏನ್ರಿ ನಮ್ಮ ಅಂಕಲು ಹಿಂಗೆ ನನ್ನ ಇದು ಮಾಡಿದ್ರು, ತುಂಬ ಬೇಜಾರು ಮಾಡಿದ್ರು, ನೀವು ನೋಡಿದ್ರೆ ನೀವು ಬೇರೆ ಅದು ಹೆಂಗ್ರಿ ನೀವು ಪ್ಲ್ಯಾನ್ ಮಾಡಿಬಿಟ್ಟು ನೀವು ಇದು ಮಾಡ್ತೀರಾ, ಹೌದಾ, ಏನು ಮಾಡಲಿ, ನೀವೇ ಹೇಳಿ ಏನು ಮಾಡಲಿ, ಬನ್ನಿ ನಾವಿಬ್ಬರು ಹೋಗೋಣ. ಯಾಕೆಂತಂದರೆ ದೇವರ್ ಸೋ ಪ್ಯೂರ್, ಅವ್ರ ಮನಸ್ಸಲ್ಲಿ ಏನೂ ಇರಲ್ಲ. ಸೊ ಅವ್ರು ಹೇಳ್ತಾರೆ, ಬನ್ನಿರಿ ನಾವಿಬ್ಬರು ಹೋಗೋಣ, ಒಳ್ಳೆ ಪ್ಲೇಸು ರೀ, ನೋಡ್ಕೊಂಬರೋಣ ಬನ್ನಿ. ನಾವಿಬ್ರಾ, ಹ್ಞೂ ಬನ್ನಿ, ಏನ್ರಿ ಇದೆ ಅದರಲ್ಲಿ ಅಂತ. ಸರಿ ಆಯಿತು ಅಂತ ಹೋಗ್ತಾರೆ. ಅವರು ಬುಲೆಟಲ್ಲಿ ಕೂಡಿಸ್ಕೊಂಡು ಹೋಗ್ತಾರೆ, ಇಬ್ಬರು ಹೋಗ್ತಾರೆ. ಸರಿ ಅಲ್ಲಿ ಹೋದಾಗ ಇವ್ರು ಹೇಳ್ತಾರೆ, ರೀ ಮೈಗೆಲ್ಲ ನೀರು ಹಾಕ್ಕೊಳ್ರಿ, ಮೈ ಮೇಲೆಲ್ಲ ನೀರು ಬೀಳಬೇಕು ಅಂತ. ಸರಿ ಎಲ್ಲ ಇವಳು ಮೈ ಮೇಲೆಲ್ಲ ನೀರು ಹಾಕ್ಕೊಳ್ತಾಳೆ. ಏನ್ರಿ ಇದು ಇಷ್ಟು ತಣ್ಣಗಿದೆ ಅಂತ. ಅವನು ಹೇಳ್ತಾನೆ, ನಿಮ್ಮ ಥರ ನಾವು ಮೈ ಮೇಲೆ ನೀರು ಹಾಕ್ಕೊಳಕ್ಕಲ್ಲ, ನಾನು ಬಟ್ಟೆ ಎಲ್ಲ ಅಂದರೆ ನಂದು ಶರ್ಟೆಲ್ಲ ಬಿಚ್ಚಿಬಿಟ್ಟು ನಾನು ಒಳಗಡೆ ಹೋಗಿ ಫುಲ್ಲು ಸ್ನಾನನೇ ಮಾಡೋ ಥರ ನಾನು ಫುಲ್ಲು ಮುಳುಗ್ತೀನಿ ನಾನು ಅಂತ ಹೇಳ್ತೀನಿ. ಆಯಿತು ನೀವು ಮಾಡ್ಕೊಳ್ಳಿ, ನಾನು ಮಾಡೋಕ್ಕಾಗಲ್ಲ, ನಾನು ಸರಿ ಅಂತ ಮುಖ ತೋರಿಸ್ಕೊಂಡು ಅವಳು ಸೆರಗಲ್ಲಿ ಒರೆಸ್ಕೊಳಕ್ಕೆ ಹೋಗುವಾಗ ಅವ್ನು ಓಡಿ ಬರ್ತಾನೆ. ಯಾಕೆ ಮೇಡಮ್, ನಮ್ಮ ಹತ್ರ ಟೌಲ್ ಇದೆ, ನಾವು ಎಲ್ಲ ಕ್ಲೀನಾಗಿ ಇಟ್ಟಿದ್ದೀವಿ ಅಂತ ಪಾಪ ಕೊಡ್ತಾನೆ. ಒರೆಸ್ಕೊಂಡು ಇರಬೇಕಾದ್ರೆ ಅವ್ನು ಹೇಳ್ತಾನೆ,
ನಾನು ಹಂಗೆ ಹೋಗಿ ಬೀಳ್ತೀನಿ ಅಂತ. ಅವನು ಬಿದ್ದಾಗ ಅವನು ಹೇಳ್ತಾನೆ, ಸ್ವಲ್ಪ ಬೆನ್ನುಜ್ಜಿ ಬನ್ನಿ ಅಂತ ಕರೀತಾನೆ. ಬೆನ್ನುಜ್ಜಕ್ಕೆ ಬರಬೇಕಾದ್ರೆ ಅಲ್ಲಿವರೆಗೂ ಅವರಿಬ್ಬರಲ್ಲಿ ಯಾವ ಭಾವನೆಯೂ ಇರಲ್ಲ, ಏನೂ ಇರಲ್ಲ. ಸೊ ಒಂದು ಪುರುಷನ ಒಂದು ಸ್ಥಿತಿಯಲ್ಲಿ ಒಂದು ಹೆಣ್ಣು ಅಂತ ಬಂದಾಗ ಅದು ಹೆಂಗಸು ಅಂತ ಬರಲ್ಲ, ಒಂದು ಹುಡುಗಿ ಅಂತ ಬರಲ್ಲ, ಭಾವನೆ ಬರಬೇಕಷ್ಟೇ. ಅವನ ಮೇಲೆ ಅವಳಿಗೆ ಯಾವ ಭಾವನೆ ಅಲ್ಲಿವರೆಗೂ ಇರಲ್ಲ. ಅವಳು ಯಾವಾಗ ಅವನ ಒಂದು ಬೇರ್ ಬಾಡಿ ಅಂದರೆ ಒಂದು ಮೈಯನ್ನು ಅವಳು ಮುಟ್ತಾಳೆ ಬೆನ್ನುಜ್ಜಕ್ಕೋಸ್ಕರ, ಅವಳಿಗೇನೋ ಒಂಥರ ಫೀಲ್ ಆಗುತ್ತೆ. ಯಾಕೆ ಆ ಫೀಲ್ ಆಯಿತು ಅಂತ ಹೇಳಿದರೆ, ಅವರ ಹಸ್ಬೆಂಡ್ ಹತ್ರ ಅವಳು ಆ ಥರ ಇರೋಕ್ಕೆ ಸಾಧ್ಯ ಇರಲ್ಲ. ಬಟ್ ಆ ಒಂದು ಆಸೆ ಆಕಾಂಕ್ಷೆಗಳು ಅವಳಲ್ಲಿ ಹಂಗೇ ಬಚ್ಚಿಟ್ಕೊಂಡಿರುತ್ತೆ. ಅದು ಅವತ್ತಿನ ದಿನ ಏನಾಗುತ್ತೋ ಗೊತ್ತಿಲ್ಲ, ಅವಳಿಗದು ತಪ್ಪು ಅಂತ ಅನಿಸುತ್ತೆ. ಏನಿದು, ನನಗೆ ಈ ಥರ ಭಾವನೆ ಬರ್ತಾಯಿದೆ ಹುಡುಗನ ಮೇಲೆ, ಎಲ್ಲಾದರೂ ಉಂಟಾ, ನನಗೆ ಮದುವೆ ಆಗಿದೆ, ಏನು ಈ ಹುಡುಗನ ಮೇಲೆ ನನಗೆ ಆ ಥರ ಒಂದು ಭಾವನೆ ಬಂದ್ಬಿಡ್ತಲ್ಲ ಅಂತೇಳ್ಬಿಟ್ಟು ಅವಳು ಹೇಳ್ತಾಳೆ, ಬನ್ನಿ ನಾವು ಹೋಗೋಣ, ನನಗೇನೋ ಒಂಥರ ಆಗ್ತಾಯಿದೆ. ಅವನು ಹೇಳ್ತಾನೆ, ಹೌದು, ನೀವು ನನ್ನನ್ನು ಮುಟ್ಟಿದಾಗ ನನಗೂ ಅದೇ ಥರ ಆಯಿತು, ಯಾಕೆ ಹಿಂಗಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ. ಸರಿ ಆಯಿತು ಬನ್ನಿ, ಇದನ್ನೆಲ್ಲ ನಾವು ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಅಲ್ಲಿಂದ ಬಂದುಬಿಡ್ತಾರೆ. ಹೊರಟು ಬಂದಾಗ ಇವ್ರ ಮನೇಲಿ ಇವ್ರ ಹಸ್ಬೆಂಡು ಊರಿಗೆ ಹೋಗಿರ್ತಾರಲ್ಲ, ಅದು ಅವನಿಗೆ ಗೊತ್ತಿರತ್ತೆ. ಸೊ ಅವನ ಮನೆಯಲ್ಲಿ ಯೋಚನೆ ಮಾಡ್ತೀನಿ, ಯಾಕೆ ನನಗೆ ಅವ್ರ ಮೇಲೆ, ಮಾಧವಿ ಮೇಲೆ ಇಷ್ಟು ಆಸೆ ಬರ್ತಾಯಿದೆ, ಅವ್ರನ್ನ ನೋಡಿದ್ರೆ ತಬ್ಕೊಳ್ಳೋಣ ಅಂತ ಏನೇನೋ ಆಸೆ ಬರ್ತಾಯಿದೆ, ಏನಕ್ಕೆ ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. ಇವಳು ಏನು ಹಿಂಗಾಗೋಯ್ತು, ಯಾಕೆ ನಾನು ಆ ಥರ, ಬಟ್ ಇವ್ರಿಗೆ ಆ ಥರ ಭಾವನೆ ಬಂದಿಲ್ಲ. ಯಾಕೆ ನಾನು ಈ ಥರ ಯೋಚನೆ ಮಾಡಿದೆ, ಅವ್ರ ಮೈ ಮುಟ್ಟಿದ ಮೇಲೆ ನನಗೆ ಯಾಕೆ ಆಗಬೇಕಿತ್ತು ಆ ಥರ. ಇವಳು ಪಾಪ ಆ ಥರ ಯೋಚನೆಯಲ್ಲೇ ಅವನು ಮನೆಗೆ ಬಂದುಬಿಡ್ತಾನೆ. ಮನೆಗೆ ಬಂದುಬಿಟ್ಟು ಲಿಟ್ರಲಿ ಇಟ್ಸ್ ಫೋರ್ಸಿಬಲ್ ಆಗಿ ಒಂದು ನಡೆಯೋಂಥ ಒಂದು ಕೆಲಸ ಥರನೇ ಇರುತ್ತೆ. ಅದು ಒಂದು ಸಿಚುವೇಶನ್ ಹಾಗೆ ಇವನೇ ಕ್ರಿಯೇಟ್ ಮಾಡಿಬಿಡ್ತಾನೆ. ಅವನೇ ಮನೆಗೆ ಬಂದು ಅವಳನ್ನ ಬಲವಂತವಾಗಿ ಹಿಡ್ಕೊಂಡು ಅವಳನ್ನ ಯೂಸ್ ಮಾಡಿಬಿಡ್ತಾನೆ. ಸೊ ಅವಳು ಹೋಗ್ಬಿಟ್ಟ ಮೇಲೆ ಅವ್ನು ಹೋಗ್ಬಿಡ್ತಾನೆ. ಮಾರನೇ ದಿನ ಇಮಿಡಿಯೇಟ್ ಅವ್ರ ಹಸ್ಬೆಂಡು ವಾಪಸ್ ಬಂದಾಗ ಇವಳಿಗೆ ಅವ್ರ ಹಸ್ಬೆಂಡನ್ನ ನೋಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಅವಳಿಗೆ ಗೊತ್ತಿಲ್ಲದೆ ಇರೋ ನಡೆದಂಥ ಒಂದು ಕಾರ್ಯ, ಅದರಲ್ಲಿ 25% ಅವಳದು ತಪ್ಪಿರುತ್ತೆ. ಬಟ್ ಈ ಭಾವನೆಗಳು, ಆ ಒಂದು ಆಸೆಗಳಿಗೆ ತಪ್ಪು ಸರಿ ಯಾವುದೂ ಗೊತ್ತಾಗಲ್ಲ. ಅದನ್ನು ನಾವು ಎಷ್ಟು ಜನ ಕೇಳಿದ್ರೂ ಅದು ಸರಿ ಹೋಗಲ್ಲ. ಏನಾಯ್ತು ಅವ್ರು ಕೇಳ್ತಾರೆ ಅವ್ರ ಹಸ್ಬೆಂಡ್, ಯಾಕೆ ನೀನು ಬೇಜಾರಾಗಿದೆಯಾ ಅಂತ. ಇಲ್ಲ ಏನೂ ಇಲ್ಲ ಅಂತ. ಅಲ್ಲಿಂದ ಅವಳಲ್ಲಿರೋ ಅಂಥ ಒಂದು ಪ್ಯೂರಿಟಿ, ಒಂದು ಸ್ಮೈಲು, ಆ ಒಂದು ಫ್ರ್ಯಾಂಕ್ನೆಸ್, ಅದೆಲ್ಲ ಫುಲ್ಲು ಹಂಗೆ ನೆಲಸಮ ಆಗೋಗುತ್ತೆ. ಸೊ ಅವ್ನು ಬಂದಾಗ ಅವಳನ್ನ ಫೇಸ್ ಟು ಫೇಸ್ ಅವಳು ನೋಡಿ ಮಾತಾಡೋದಿಲ್ಲ. ಸ್ವಲ್ಪ ದಿನ ಹೀಗೆ ಆಗತ್ತೆ. ಅವನೇನು ಇವ್ರ ಮನೆಗೇನು ಬರೋಕ್ಕೆ ಹೋಗೋದಿಲ್ಲ. ಇವಳು ಅವನ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ. ಅವತ್ತು ನಡೆದಂಥ ಒಂದು ತಪ್ಪಿನಲ್ಲೇ, ಅದೇ ಬೇಜಾರಲ್ಲೇ ಅವಳು ಇರ್ತಾಳೆ. ಇಲ್ಲೇನಾಗತ್ತೆ ಅಂದರೆ, ಜಯಂತಿ ಅವ್ರ ತಂದೆ ತೀರ್ಕೊಂಡ್ಬಿಡ್ತಾರೆ. ಸೊ ಇವ್ರ ತಂಗಿನ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಅಂದರೆ ಆರತಿನ ನೋಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ದೇವಕಿನ ಏನು ಮಾಡ್ತಾರೆ, ಇವ್ರ ಮನೆ ಕರ್ಕೊಂಬಂದ್ಬಿಡ್ತಾರೆ, ಯಾರೂ ಇರಲ್ಲ ಅಂತ. ಇವಳು ಆರತಿ ಬಂದು ಇವ್ರ ಮನೆಗೆ ಬಂದುಬಿಡ್ತಾರೆ. ಸೊ ಇವನು ಬರ್ತಾನೆ ಅವ್ರ ಮನೆಗೆ. ಅವಳನ್ನ ನೋಡದೆ ಇರೋಕ್ಕಾಗೋದಿಲ್ಲ ಅವನಿಗೆ, ಮಾಧವಿನ. ಬರ್ತಾನೆ. ಬಂದು ಅಂದರೆ ಮನೆಯಲ್ಲಿ ಇರಲ್ಲ. ಅವ್ರ ಹಸ್ಬೆಂಡ್ ಕೇಳ್ತಾರೆ, ಯಾರನ್ನ ಹುಡುಕ್ತಾ ಇದೆಯಪ್ಪ ಅಂತ. ಅದೇ ಮಾಧವಿ ಅವರು ಎಲ್ಲಿ ಕಾಣಿಸ್ತಾ ಇಲ್ಲ, ಅವ್ರ ತಂದೆ ಹೋದ್ರಲ್ಲ, ಅದಕ್ಕೆ ಬೇಜಾರಾಗಿದೆ, ನಾನು ಅವ್ರ ತಂಗಿನ ಮದುವೆ ಮಾಡ್ಕೊಂಬಂದುಬಿಟ್ಟಿದ್ದೀನಿ. ಸರ್ ಹೋಗಿ ಸರ್, ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅವರು, ಅವ್ರನ್ನ ಬಿಟ್ಟು ಅವ್ರ ತಂಗಿನ ಮದುವೆ ಆಗ್ತೀರಾ ನೀವು? ಹೌದಪ್ಪ, ಅವಳು ನನ್ನ ಮೇಲೆ ತುಂಬ ಆಸೆ ಇಟ್ಕೊಂಡ್ಬಿಟ್ಟಿದ್ದಾಳೆ, ಅದಕ್ಕೆ ಅವಳನ್ನ ಬಿಟ್ಟುಬಿಟ್ಟು ಅವ್ರ ತಂಗಿನ ಮದುವೆ ಆಗಿದ್ದೀನಿ. ಆವಾಗ ಆರತಿನ ಇವ್ನು ನೋಡ್ತಾನೆ. ಆರತಿನ ನೋಡಿದಾಗಲೂ ಇವನಿಗೇನು ಆರತಿ ಮೇಲೆ ಇವನಿಗೇನು ಆಸೆ ಬರೋದಿಲ್ಲ, ಇವನಿಗೆ ಅವಳ ಮೇಲೆ ಆಸೆ ಇರುತ್ತೆ. ಅವಳಿಗೆ ಇವನ ಮೇಲೇನು ಆ ಥರ ಆಸೆ ಅಂತ ಏನಿರಲ್ಲ. ಅವಳನ್ನ ಫೇಸ್ ಮಾಡೋಕ್ಕೆ ಅವಳಿಗೆ ಆಗ್ತಾ ಇರಲ್ಲ. ಸರಿ ಇಂಥ ಇದು ಹೀಗೆ ಹೋಗ್ತಾ ಇರತ್ತೆ. ಸರಿ ಇವರೇ ಏನು ಮಾಡ್ತಾರೆ, ಮನೇಲಿರೋರು ಆರತಿಗೂ ಇವನಿಗೂ ಮದುವೆ ಮಾಡಿಬಿಡೋಣ ಅದು ಇದು ಅಂತ ಮಾತು ಜಾಸ್ತಿ ಆಗಿ, ಅವಾಗ ಇವನದು ಕಾನ್ಸಂಟ್ರೇಷನ್ ಆರತಿ ಮೇಲೆ ಹೋಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವಾಗ ಇವನಿಗೆ ಜ್ಞಾನೋದಯ ಆಗುತ್ತೆ, ಅವಳಿಗೆ ಮದುವೆ ಆಗಿದೆ, ನಾವು ಅವಳ ಹತ್ರ ಆ ಥರ ಎಲ್ಲ ನಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅವ್ನು ಡಿಸೈಡೇ ಮಾಡಿಬಿಡ್ತಾನೆ, ಅವಳನ್ನ ಆ ಥರ ನಾವು ಇನ್ಮೇಲೆ ನೋಡಬಾರ್ದು, ಅವ್ರ ಮದುವೆ ಆಗಿದೆ, ಅವ್ರ ಹಸ್ಬೆಂಡ್ ಇದ್ದಾರೆ, ಆ ಥರ ನಾವು ನೋಡಬಾರ್ದು ಅಂತ ಅವ್ನು ಡಿಸೈಡ್ ಮಾಡಿಬಿಡ್ತಾನೆ. ಬಟ್ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ, ಇವಳು ಗೊತ್ತಲ್ಲ ಇವನ ಜೊತೆ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ. ಸೊ ಅವ್ರ ತಂಗಿಗೆ ಅವನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಇವಳಿಗೆ ಮನಸ್ಸು ಒಪ್ತಾ ಇರಲ್ಲ. ಅವಳು ಕರೆದು ಸೀರಿಯಸ್ ಆಗಿ ಹೇಳ್ತಾಳೆ, ಬೇಡ, ನಮ್ಮ ತಂಗಿನ ಮದುವೆ ಆಗಬೇಡ, ಬೇರೆ ಯಾರನ್ನಾದರೂ ನೀನು ಮದುವೆ ಆಗು. ಹಂಗಾದ್ರೆ ನಾನು ಮದುವೆ ಆಗೋದು ನಿನ್ಗೆ ಇಷ್ಟ ಅಲ್ವಾ? ನೀನು ಮದುವೆ ಆಗಪ್ಪ, ನೀನು ಮದುವೆ ಆಗಬೇಡ ಅಂತ ಯಾರು ಹೇಳಿದವರು? ನಮ್ಮ ತಂಗಿನ ಆಗಬೇಡ ಅಷ್ಟೇ ಅಂತ. ಇಲ್ಲ, ನಾನು ನಿಮ್ಮ ತಂಗಿನೇ ಮದುವೆ ಆಗೋದು. ಇಲ್ಲ, ನಾನು ಬಿಡಲ್ಲ. ನೀನು ಬಿಡಲ್ಲ ಅಂದರೆ ನಾನು ಕೇಳಲ್ಲ, ಹೆಂಗಾದರೂ ಮಾಡಿ ನಾನು ಅವಳನ್ನ ಮದುವೆ ಆಗೇ ಆಗ್ತೀನಿ ಅಂತ. ಇದನ್ನು ಅವಳು ಪಾಪ ಗಂಡನಿಗೂ ಹೇಳೋಕ್ಕಾಗಲ್ಲ, ಅವ್ರ ತಂಗಿಗೂ ಹೇಳೋಕ್ಕಾಗಲ್ಲ. ಕ್ರಮೇಣ ಅವ್ರ ತಂಗಿ ಇವನ ಮೇಲೆ ವಾಲ್ತಾ ಇರ್ತಾಳೆ. ಆದರೆ ತುಂಬ
ಸ್ಟ್ಯಾಂಡರ್ಡ್ ಆಗಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾಳೆ ಅವ್ರ ತಂಗಿ, ತುಂಬ ಕರೆಕ್ಟಾಗಿರ್ತಾಳೆ. ಆದರೆ ಲೈಟಾಗಿ ಇವನ್ನ ಇಷ್ಟಪಡ್ತಾಳೆ, ಮದುವೆ ಆಗಕ್ಕೆ ರೆಡಿ ಆಗ್ತಾಳೆ ಅವಳು. ಸರಿ ಅಂತ ಹೇಳ್ಬೇಕಾದ್ರೆ ಏನಾಗತ್ತೆ ಇಲ್ಲಿ, ಇವ್ರು ಏನು ಮಾಡ್ತಾರೆ, ಮದುವೆ ಎಲ್ಲ ಹತ್ತತ್ರ ಬರ್ತಾ ಇರತ್ತೆ. ಇವಳಿಗೆ ತೀರಾ ಫ್ರಸ್ಟ್ರೇಷನ್ ಜಾಸ್ತಿ ಆಗಿಬಿಡುತ್ತೆ. ಒಂದಿನ ಏನು ಮಾಡ್ತಾನೆ, ಅವ್ನು ಬಂದು ಅವ್ರ ತಂಗಿನ ಎಡಕಲ್ಲಿಗೆ ಹೋಗೋಣ ಬಾ ಅಂತಂದ್ಬಿಟ್ಟು ಅವರು ಭಾವನ, ಅದೇ ಇವರು ಜಯಂತಿ ಅವ್ರ ಹಸ್ಬೆಂಡ್ನ ಒಪ್ಪಿಸ್ಬಿಟ್ಟು ಅವಳನ್ನ ಒಬ್ಬಳನ್ನೇ ಆರ್ತಿನ ಮತ್ತೆ ಅದೇ ಜಾಗಕ್ಕೆ ಎಡಕಲ್ಲಿಗೆ ಕರ್ಕೊಂಡು ಹೊಟ್ಟೋಗ್ತಾನೆ. ಇವಳು ಅವಾಗ ಅವ್ರ ಹಸ್ಬೆಂಡ್ ಹತ್ರ ಜಗಳ ಮಾಡ್ತಾಳೆ, ಯಾಕೆ ಆ ಜಾಗಕ್ಕೆ ಒಬ್ಬಳೇ ಯಾಕೆ ಕಳಿಸ್ತೆ? ಇಲ್ಲ, ಇಬ್ಬರ ಮೇಲೂ ನನಗೆ ನಂಬಿಕೆ ಇದೆ, ಏನು ಆ ಥರ ಏನಾಗೋಗುತ್ತೆ, ಇಬ್ಬರು ಇಷ್ಟಪಡ್ತಾ ಇದ್ದಾರೆ, ಮದುವೆ ಮಾಡ್ಕೋಬೇಕು ಅಂತಿದ್ದಾರಲ್ಲ, ಇಡ್ಲಿ ಬಿಡು, ಯಾಕೆ ಬೇಡ, ಅವ್ನು ಇಷ್ಟ ಅಲ್ವಾ ನಿನಗೆ, ನಂಜುಂಡ ಇಷ್ಟ ಅಲ್ವಾ? ಇಲ್ಲ, ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಒಳ್ಳೆ ಹುಡುಗ ಅವನು ಏನೋ ನನಗೆ ನಾನು ಹೆಂಗೆ, ನಾನು ಹೇಳೋಕ್ಕಾಗಲ್ಲ, ನನ್ನ ಬಿಟ್ಬಿಡಿ, ಒಟ್ನಲ್ಲಿ ಅವಳಿಗೆ ಅವನು ಬೇಡ ಅಷ್ಟೇ ಅಂತ ಹೇಳ್ತಾಳೆ. ಏನಕ್ಕೆ ಇವಳು ಹಿಂಗೆ ಆಡ್ತಿದ್ದಾಳೆ, ಇವ್ರಿಗೇನು ಗೊತ್ತಾಗಲ್ಲ, ಏನು ಮಾಡಬೇಕಂತ ಗೊತ್ತಾಗಲ್ಲ. ಸರಿ, ಇದು ಅವಳು ಅಲ್ಲಿ ಇವನು ಕರ್ಕೊಂಡು ಹೋಗ್ತಾನೆ ಎಡಕಲ್ಲೋಗಿ. ಸೇಮು ಜಯಂತಿಗೆ ಏನು ಮಾಡಿದ್ನೋ ಇವನು ಅದನ್ನೇ ಅವ್ರ ತಂಗಿಗೆ ರಿಪೀಟ್ ಮಾಡ್ತಾನೆ. ಮೈ ಮೇಲೆಲ್ಲ ನೀರು ಹಾಕೊಳ್ಳಿ ಅಂತಾನೆ, ಇವಳು ಮೈ ಮೇಲೆಲ್ಲ ನೀರು ಹಾಕೋತಾಳೆ. ಆಮೇಲೆ ಹೇಳ್ತಾನೆ, ನಾನು ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ನೀರಿಗೆ ಹೋಗ್ತೀನಿ ನಾನು ಅಂತ ಹೇಳ್ತಾನೆ. ಆಯಿತು ಹೋಗಿ ಅಂತ ಹೇಳ್ತಾಳೆ. ಅವಳು ಏನು ಮಾಡ್ತಾಳೆ, ಇವನು ಒಳಗಡೆ ಎಲ್ಲ ಹೋಗಿ ನೀರೆಲ್ಲ ಹಾಕೊಳ್ತಿರ್ಬೇಕಾದ್ರೆ ಇವಳು ತಪಸ್ಸು ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಅವಳಿಗೆ ಒಂದು ಎನ್ವೈರ್ನ್ಮೆಂಟ್ ಅವಳು ತುಂಬ ಖುಷಿ ಆಗ್ಬಿಡುತ್ತೆ. ಅವಳು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಆವಾಗ ಅವನ ಹತ್ರ ಬಂದ್ಬಿಟ್ಟು ಮುತ್ಕೊಡಕ್ಕೆ ಬರ್ತಾನೆ, ಗಟ್ಟಿಗೆ ತಬ್ಕೊಂಡು.